ಗುತ್ತಿಗೆದಾರನ ಅಪಹರಣ ಪ್ರಕರಣ ಇಲ್ಲಿಂದರೆ ಸುಖ್ಯಾಂತ ಕಂಡಿದೆ. 24 ಗಂಟೆಗಳ ಒಳಗೆ ಇಲ್ಲಿ ಅಂತಾರೆ ಯಾರು ಕಿಡ್ನಾಪರ್ಸ್ ಇದ್ರೋ ಅವರನ್ನು ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಹುಬ್ಬಳ್ಳಿಯ ಪೊಲೀಸರು ಮಾಡಿದ್ದಾರೆ. ಈ ಸಂಪುಟಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ಪೊಲೀಸ್ ಆಯುಕ್ತರಂತಹ ಎನ್ ಶಶಿಕುಮಾರ್ ಇದ್ದಾರೆ. ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, 24 ಗಂಟೆ ಚಾಲೆಂಜಿಂಗ್ ಕೆಲಸ ಸರ್. ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ದು ಸರ್ ನಿನ್ನೆ? ಇಲ್ಲ, 24 ಗಂಟೆ ಅನ್ನೋದಕ್ಕಿಂತ ನಮ್ಮ ಅಧಿಕಾರಿಗಳು ತುರ್ತಾಗಿ ಇಮಿಡಿಯೇಟಾಗಿ ಕ್ರಮ ವಹಿಸಿ ಕೆಲವೇ ಗಂಟೆಗಳಲ್ಲಿ ಮೇನ್ ಥಿಂಗ್ ಅಂದರೆ ವಿಕ್ಟಿಮ್ನ ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಸುಮಾರು 10 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ನಾನು ವಿಕ್ಟಿಮ್ ಈಗಷ್ಟೇ ಮಾತಾಡಿದೆ. ಇನ್ನು 1-2 ಗಂಟೆಗಳ ತಡ ಆಗಿದ್ದರೂ ಕೂಡ ವಿಕ್ಟಿಮನ್ನು ಸಾಯಿಸುವಂಥ ಲೆಕ್ಕಾಚಾರ ಆರೋಪಿಗಳಿಗಿತ್ತು ಅನ್ನುವಂಥದ್ದು ನನಗೆ ಕೇಳಿ ನಿಜವಾಗ್ಲೂ ಆಘಾತ ಆಯಿತು. ಹಣಕಾಸಿನ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಎಲ್ಲ ಜನರ ಹತ್ರನೂ ಹಿರಿಯರು ಇರ್ತಾರೆ, ಆ ವ್ಯವಹಾರದಲ್ಲಿರುವಂಥ ಸೀನಿಯರ್ಸ್ ಇರ್ತಾರೆ, ಅಥವಾ ಪೊಲೀಸ್ ಠಾಣೆ ಇರುತ್ತೆ. ಬಂದು ಸಾರ್ಟ್ಔಟ್ ಮಾಡ್ಕೊಂಡು ಅವ್ರಿಗೇನು ಕಾನೂನು ಮುಖಾಂತರ ಪ್ರಯೋಜನ ಪಡ್ಕೋಬೇಕು ಅಥವಾ ಸಹಾಯ ಪಡ್ಕೋಬೇಕು ಅದನ್ನು ಮಾಡ್ಬೋದು. ಅದು ಬಿಟ್ಟು ಈ ರೀತಿ ಕಾನೂನು ಬಾಹಿರವಾಗಿ ಕೃತ್ಯಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಮತ್ತು 10-15 ಜನ 20 ಜನ ಆ ಥರ ಗುಂಪಾಗಿ 2-3 ವಾಹನಗಳಲ್ಲಿ ಬಂದು ಈ ರೀತಿ ಕೃತ್ಯ ಮಾಡುವಂಥದ್ದು ಭಾಳ ಕೆಟ್ಟ ಬೆಳವಣಿಗೆ. ಇದಾಗಬಾರ್ದು. ಏನೇ ಇರ್ಬೋದು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನಲ್ಲಿ ಯಾರದೇ ತಪ್ಪಿರ್ಬೋದು, ಯಾವುದೇ ಸರಿ ಇರ್ಬೋದು, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಈಗ ನಮಗೆ ಗೊತ್ತಾಗಿದ್ದು ಇವ್ರದ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲ್ಲ ಮುಗಿದಾಗಿಯೂ ಕೂಡ ಅವನು ಯಾರು A1 ಬಸಪ್ಪ ದಳವಾಯಿ ಅಂತಿದ್ದಾನೆ, ಅವನಿಗೆ ಬೇರೆಯವರು ಸಾಲಗಾರ ಕಾಟ ಇದೆ ಅನ್ನೋ ಕಾರಣಕ್ಕೆ ಅವನು ಈ ರೀತಿ ಕೃತ್ಯಕ್ಕೆ ಮುಂದಾಗಿರುವಂಥದ್ದು ಟೋಟಲಿ ನಾಟ್ ಅಕ್ಸೆಪ್ಟಬಲ್. ಮತ್ತು ನಾನು ನಮ್ಮ ಗೋಕುಲ್ ರೋಡ್ ಇನ್ಸ್ಪೆಕ್ಟ್ರು ಪ್ರವೀಣು ಮತ್ತು ಅವರ ಸಂಪೂರ್ಣ ತಂಡ ಏನಿದೆ ಭಾಳ ತ್ವರಿತವಾಗಿ ಕ್ರಮ ತೊಗೊಂಡಿದ್ದಾರೆ. ಯಾಕಂದರೆ ಅಪಹರಣ ಆದ ಕೆಲವೇ ಗಂಟೆಗಳಲ್ಲಿ ಪ್ರಮುಖ ಆರೋಪಿಯನ್ನು ಅರೆಸ್ಟ್ ಮಾಡುವಂಥದ್ದು, ಅವನ ಜೊತೆ ಇದ್ದಂಥ ಬೇರೆಯವ್ರನ್ನ ಅರೆಸ್ಟ್ ಮಾಡುವಂಥದ್ದು ಮತ್ತು ಸುಮಾರು ಒಂದು 5-6 ಗಂಟೆ ಸಮಯದಲ್ಲೇ ಬೆಳಗಾಂ ಜಿಲ್ಲೆಯ ಬೈಲಹೊಂಗಲ್ ಹತ್ರ ಇರುವಂಥ ಮುರುಗೋಡು ಅನ್ನೋವಂಥ ಒಂದು ಗ್ರಾಮದ ಹತ್ತಿರ ವಿಕ್ಟಿಮನ್ನು ರೆಸ್ಕ್ಯೂ ಮಾಡಿರುವಂಥದ್ದು ನಿಜವಾಗ್ಲೂ ಮಿಂಚಿನ ಕಾರ್ಯಾಚರಣೆ ಅಂತ ಇದನ್ನೇ ಹೇಳ್ಬೋದು ಅಂತ ಅನಿಸುತ್ತೆ. ಸರ್, ಕೇವಲ ಹಣಕಾಸಿನ ವಿಚಾರಕ್ಕಷ್ಟೇ ಮತ್ತು ಬೇರೆ ಏನಾದರೂ ವ್ಯವಹಾರ ಐತಾ ಸರ್ ಇಬ್ಬರ ನಡುವೆ? ಇಬ್ಬರು ಸಹ ಗುತ್ತಿಗೆದಾರರು ಸರ್. ಇದರಲ್ಲಿ ಗುತ್ತಿಗೆದಾರರು ಇಬ್ಬರೂ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗುವಂಥದ್ದು ತಪ್ಪಾಗುತ್ತೆ. ಯಾಕಂದರೆ ಈ ಅರವಿಂದ್ ಚೌಹಾಣ್, ಮೋಹನ್ ಚೌಹಾಣ್ ಏನಿದ್ದಾರೆ ಇವರು ಸ್ವಲ್ಪ ನಮ್ಮ ಪೊಲೀಸ್ ಇಲಾಖೆಯ ಕೆಲಸಗಳನ್ನು ಕೂಡ ಸಾಕಷ್ಟು ಮಾಡಿದ್ದಾರೆ. ನಮ್ಮ ಕರ್ನಾಟಕ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಏನಿದೆ ಅದರಲ್ಲಿ ಇರುವಂಥ ಸುಮಾರು ಪೊಲೀಸ್ ಸ್ಟೇಷನ್ಗಳನ್ನು, ಆಮೇಲೆ ಕ್ವಾರ್ಟರ್ಸ್ಗಳನ್ನು ಕಟ್ಟಿರುವಂಥದ್ದು. ಈ 3-4 ವರ್ಷದ ಹಿಂದಿನ ಇವ್ರದ್ದು ಏನು ಟ್ರಾನ್ಸಾಕ್ಷನ್ ಇದೆ ಅದು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿರುವಂಥ ಹತ್ತಿರದಲ್ಲಿರುವಂಥ ಸಬ್ ಜೈಲ್ ಕಾಂಟ್ರಾಕ್ಟ್ ಏನಿದೆ ಆ ಕಾಂಟ್ರಾಕ್ಟ್ ರಿಲೇಟೆಡ್ ಇವರು ಗುತ್ತಿಗೆದಾರರು ಸಬ್ ಕಾಂಟ್ರಾಕ್ಟ್ ಅವನಿಗೆ ಕೊಟ್ಟಿರ್ತಾರೆ, ಬಸಪ್ಪ ದಳವಾಯಿ ಅನ್ನೋಂಥವನಿಗೆ. ಅವ್ನು ಬಸಪ್ಪ ದಳವಾಯಿ ತುಂಬ ಫೇಕ್ ಪ್ರೊಫೈಲನ್ನು ಬಿಲ್ಡ್ ಮಾಡಿಕೊಂಡು ನಾನು ಮಲ್ಟಿನ್ಯಾಷನಲ್ ಕಂಪ್ನಿ ಬಿಲ್ಡಿಂಗ್ ಕಟ್ಟಿದ್ದೀನಿ ಮತ್ತು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂತ ಬೇರೆ ಎಲ್ಲ ಸುಳ್ಳು ದಾಖಲೆಗಳು ಇವ್ರಿಗೆ ತೋರಿಸ್ಬಿಟ್ಟು ಯಾಮಾರಿಸಿ ಅವ್ನು ಮಾಡಿರೋ ಕೆಲಸಕ್ಕೆ ಹೆಚ್ಚುವರಿಯಾಗಿ ಇವರು 15-20 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ನಮಗೆ ತಿಳಿದು ಬಂದಿದೆ. ಅಷ್ಟಾಗಿಯೂ ಕೂಡ ಅವನಿಗೆ ಯಾವಾಗ ದುಡ್ಡಿಂದ ಒತ್ತಡ ಇರುತ್ತೆ ಇವ್ರುಗಳಿಗೆ ಥ್ರೆಟನ್ ಮಾಡುವಂಥದ್ದು ಮತ್ತು ಇವರು ಸ್ವಲ್ಪ ಭಯಸ್ಥರಿದ್ದಾರೆ ಅನ್ನೋ ಕಾರಣಕ್ಕೆ ಎದುರಿಸುವಂಥದ್ದು, ಹಲವಾರು ಬಾರಿ ಹಣ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ. ಅದ್ರ ಜೊತೆ ಈ ಹಿಂದೆ ಸುಮಾರು 2 ವರ್ಷದ ಹಿಂದೆ ಒಮ್ಮೆ ಕಿಡ್ನ್ಯಾಪ್ ಕೂಡ ಮಾಡಿದ್ದಾನೆ. ಆದರೆ ಇವರು ಅದು ಎಸ್ಕಲೇಟ್ ಆದಷ್ಟು ಮತ್ತು ನಮಗೆ ಸುಮ್ಮನೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕೇವಲ ಅವನಿಗಷ್ಟೇ ಅಲ್ಲ ಅವ್ರ ಕುಟುಂಬ ಸದಸ್ಯರಿಗೂ ಕೂಡ ಥ್ರೆಟ್ ಮಾಡಿರುವಂಥದ್ದು. ನಿನ್ನೆ ಆ್ಯಕ್ಚುಲಿ ಮೋಹನ್ ಚೌಹಾಣ್ಗಿಂತ ಇನ್ನೊಬ್ಬರು ಅವರ ಬ್ರದರ್ ಅರವಿಂದ್ ಚೌಹಾಣ್ ಅಂತಿದ್ದಾರೆ, ಅವ್ರನ್ನ ಅಪಹರಣ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅನ್ನೋಂಥದ್ದು ನಮಗೆ ಸದ್ಯಕ್ಕೆ ತಿಳಿದು ಬಂದಿದೆ. ಸೊ ಯಾರೇ ಇದ್ರೂ ಈ ರೀತಿ ಕೃತ್ಯಗಳನ್ನು ಮಾಡಲಿಕ್ಕೆ ಮುಂದಾಗಬಾರ್ದು. ಹಾಗಾಗಿ ನಮ್ಮ ಗೋಕುಲ್ ರೋಡ್ ಇನ್ಸ್ಪೆಕ್ಟರ್ ಪ್ರವೀಣ್ ಮತ್ತು ಅವರ ಸಂಪೂರ್ಣ ತಂಡ ಮತ್ತು ನಮ್ಮ DCP ನಂದಗಾವಿ ಮತ್ತು ಅವರ ಜೊತೆ ವರ್ಕ್ ಮಾಡಿದಂಥ ಸಾಕಷ್ಟು ಜನ ಬೆಳಗಾವಿ ಭಾಗದ ಅಧಿಕಾರಿಗಳು, ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ಸಿಬ್ಬಂದಿಗಳು ಸೇರಿದಂತೆ ಎಲ್ಲರೂ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಈ ಒಂದು ಪ್ರಕರಣ ಸುಖಾಂತ್ಯ ಆಗೋದಕ್ಕೆ ಕಾರಣ ಆಗಿದ್ದಾರೆ. ಥ್ಯಾಂಕ್ ಯು ಸರ್. ಹಣಕಾಸಿನ ವಿಚಾರಣೆಗೆ ಇಲ್ಲಿಂದರೆ ಅಪಹರಣ ಮಾಡಲಾಗಿತ್ತು. ಸದ್ಯಕ್ಕೆ ನಾವು 10 ಜನರನ್ನು ಬಂಧನ ಮಾಡಿದ್ದೀವಿ. ಇನ್ನೂ ಸಹ ಇಲ್ಲಿಂದರೆ 10ಕ್ಕೂ ಹೆಚ್ಚು ಜನ ಇದ್ದರೆ ಅವರನ್ನು ನಾವು ಸಹ ಬಂಧಿಸ್ತೇವೆ ಅನ್ನೋದು ಆಯುಕ್ತರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ.